ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಮ್ಮ ಕಣ್ಣುಗಳು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ದಯವಾಗಿ ನಿನ್ನ ವಾಕ್ಯಗಳನ್ನು ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶದ ಮುಖಾಂತರವಾಗಿ ಪವಿತ್ರಾತ್ಮನೇ ನಿನ್ನ ಜನ ಸಂಗಡ ಮಾತನಾಡು. ಈ ವಾಣಿಕೆಲ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಭಕ್ತಿಯ ಬರಿದನು, ಪ್ರೋತ್ಸಾಹವನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ 1ನೇ ಅರಸನ ಪುಸ್ತಕ 3ನೇ ಅಧ್ಯಾಯದಲ್ಲಿ 4 ಮತ್ತು 5ನೇ ವಾಕ್ಯ. 1 Kings chapter 3 verse 4 and 5. ಅರಸನಾದ ಸೊಲೊಮೋನನು ಯಜ್ಞ ಮಾಡೋದಕ್ಕೋಸ್ಕರ ಪೂಜಾ ಸ್ಥಳಗಳಲ್ಲಿ ವಿಶೇಷವಾಗಿದ್ದ ಗಿಬೋನಿಗೆ ಹೋಗಿ ಅಲ್ಲಿನ ವೇದಿಯ ಮೇಲೆ ಶಾಸ್ತ್ರ ಯಜ್ಞಗಳನ್ನು ಸಮರ್ಪಿಸಿದಾಗ ದೇವರಾದ ಯೆಹೋವನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು, ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಲು. ನಾನು ನೋಡ್ತೀವಿ ಇಲ್ಲಿ ಸೊಲೊಮೋನನು ಅಲ್ಲಿ 5ನೇ ವಾಕ್ಯದಲ್ಲಿ ಶಾಸ್ತ್ರ ಯಜ್ಞಗಳನ್ನು ಸಮರ್ಪಿಸಿದಾಗ ದೇವರ ಯೆಹೋವನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡನು ಎಂಬುದು ನೋಡಿ. ಹಾಗೆ ಇವತ್ತು ಈ ಸೊಲೊಮೋನನಿಗೆ ದೇವರು ಪ್ರೇರೆ ಅವನು ಕೇಳಿದ ವರ ಜ್ಞಾನ ಬೇಕೆಂಬುದಾಗಿ ಅದು ದೇವರಿಗೆ 2 ಪಟ್ಟು ಆಶೀರ್ವಾದ ಕೊಟ್ಟನು. ಇವತ್ತು ಪ್ರೇರೆ ನಿಮಗೆ ದೇವರು ನೀವು ಬೇಡಿಕೊಳ್ಳೋಕ್ಕಿಂತಲೂ ಯೋಚನೆ ಮಾಡಿಕೊಳ್ಳ ಅತಿ ಹೆಚ್ಚಾಗಿ ನಿಮಗೆ ಆಶೀರ್ವಾದ ಕೊಡಬೇಕಾದ್ರೆ ಈ ಸೊಲೊಮೋನ ದೇವರಿಗೆ ಶಾಸ್ತ್ರ ಯಜ್ಞಗಳನ್ನು ಸಮರ್ಪಿಸಿದಾಗ ದೇವರವನಿಗೆ ಪ್ರತ್ಯಕ್ಷನಾದನು. ಮತ್ತು ಅವರ ರಾತ್ರಿ ಕನಸಲ್ಲಿ ಬಂದವನಿಗೆ ಇನ್ನು ಯಾವ ವರ ಬೇಕಂತ ಕೇಳುವಾಗ ಆತನು ಹೇಳ್ತಾನೆ, ನನಗೆ ಜ್ಞಾನ ವರ ಬೇಕು ಕೇಳ್ತಾನೆ. ಅದು ದೇವರವನಿಗೆ ಜ್ಞಾನದ ಅವರೊಟ್ಟಿಗೆ ಇನ್ನು ಆರ್ಥಿಕ ಸಮೃದ್ಧಿ, ಆರ್ಥಿಕ ಆಶೀರ್ವಾದ ಕೊಡ್ತಾನೆ. ಅದು ಇವತ್ತು ದೇವರ ಆತ್ಮ ಹೇಳ್ತಾನೆ, ಇದು ಅನೇಕರು ಪ್ರೇರೆ ಆಶೀರ್ವಾದ ಅಂತ ಕೇಳುತ್ತೀರಿ, ಪವಿತ್ರ ವರಗಳನ್ನು ಕೇಳುತ್ತೀರಿ, ಆತ ದೇವರು ನಿಮ್ಮದ ಮಾತನಾಡಬೇಕಂತ ಬಯಸ್ತೀರಿ. ದೇವರು ನಿಮ್ಮ ಹತ್ರ ಮಾತನಾಡಬೇಕು, ದೇವರು ನಿಮಗೆ ಪ್ರತ್ಯಕ್ಷನಾಗಬೇಕು, ಅದೇ ದೇವರ ಆಶೀರ್ವಾದ ಬೇಕು. ಆತ ನಿಮಗೆ ಆದ ಅವಮಾನಕ್ಕೆ ಪ್ರಯುಕ್ತ ಅನೇಕರು ದೇವರ ತೋರಿದ ನಾನಾ ವಿಧವಾದ ರೀತಿಯಲ್ಲಿ ಅವಮಾನಕ್ಕೆ ಒಳಪಟ್ಟಿದ್ದೀರಿ. ನಿಮಗೆ ಅವಮಾನಕ್ಕೆ ಬರೀ 2 ಪಟ್ಟು ಮಾಡಬೇಕು. ಅನೇಕರು ಸಾಲದ ಬಂಧನಲ್ಲಿದ್ದೀರಿ, ಸಾಲದ ಬಿಡುಗಡೆ ಆಗಬೇಕು. ಅನೇಕರು ಆರ್ಥಿಕ ಮುಗ್ಗಟ್ಟಿನ ಇದೆಲ್ಲ ನಿಮಗೆ ಸಿಗಬೇಕಾದರೆ ಇಲ್ಲಿ ಶಾಸ್ತ್ರ ಯಜ್ಞಗಳು ಸಮರ್ಪಿಸಿದರೆ ಮಾತ್ರವೇ ನಿಮಗೆ ಆ ದೇವರ ಆಶೀರ್ವಾದ ಬರುತ್ತದೆ, ನೀತಿಯ ಫಲ ಹೊಂದಿಕೊಳ್ಳುತ್ತೀರಿ. ಒಂದು ವೇಳೆ ನೀವು ಯೇಸು ನಂಬಿಕೆ ಇಟ್ಟಿದ್ದೀರಿ, ನೀನು ಮುಳುಗಿ ಜೀವನಗೊಂಡಿದ್ದೀರಿ, ಆದರೆ ನಿಮ್ಮ ಅಂಗಗಳನ್ನು ಇನ್ನೂ ಪಾಪಕ್ಕೆ ಒಪ್ಪಿಸಿಕೊಡುತ್ತಾರೆ. ಇಲ್ಲಿ ಅಪೊಸ್ತಲ ಪೌಲ್ ಹೇಳ್ತಾನೆ, ನೀವು ಯಾವನಿಗೆ ಒಪ್ಪಿಸಿಕೊಡುತ್ತೋ ಅವನ ಯಜಮಾನ. ಪಾಪಕ್ಕೆ ಒಪ್ಪಿಸಿಕೊಟ್ಟರೆ ನಿಮ್ಗೆ ಏನಾಗ್ತದೆ, ನೀವು ಸೈತನ್ಯ ಯಜಮಾನ ಆಗ್ತಾನೆ ಮತ್ತು ಪಾಪಕ್ಕೆ ದಾಸೆ ಮರಣವು ಬರ್ತದೆ. ಮರಣ ಎಂದರೆ ಒಬ್ಬ ವಿಶ್ವಾಸಿ ಯೇಸು ನಂಬಿಕೆ ಇಟ್ಟವನು ನೀಲಿ ಮುಳುಗಿ ಅಂತ ಅಂದ್ಕೊಂಡವನು ಅವನ ಪಾಪಕ್ಕೆ ದಾಸನಾದರೆ ಅವನ ಆತ್ಮದಲ್ಲಿ ಒಂದು ರೀತಿಯ ಬರಡುತನ, ಅವನ ಆತ್ಮದಲ್ಲಿ ಒಂದು ರೀತಿಯ ಜೀವ ಇಲ್ಲದೆ ಇರ್ತಾನೆ. ಅವನ ಆತ್ಮದಲ್ಲಿ ಅವನ ಬೆಚ್ಚಗೂ ತಣ್ಣಗೆಲ್ಲ ಉಗುರು ಬೆಚ್ಚಗಿನ ಸ್ಥಿತಿ ಇರುತ್ತದೆ. ಅವನ ಆತ್ಮದಲ್ಲಿ ಜೀವವಿಲ್ಲ, ಅವನ ಆತ್ಮದಲ್ಲಿ ಒಂದು ಪವಿತ್ರ ಅಭಿಷೇಕವಾದ ಅನುಭವ ಅವನಿಗಿರುವುದಿಲ್ಲ. ಅವನ ಮನಸ್ಸು ಸಂತೋಷ ಇಲ್ಲ, ಮನಸ್ಸು ಚಿಂತೆ, ಗಲಿಬಿಲಿ, ದುಃಖ ಅನ್ನೋ ಇದೆಲ್ಲ ಮರಣದ ಸಂಗತಿಗಳಾಗಿವೆ. ಅದೇ ಯಾವ ವಿಶ್ವಾಸಿ ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿ ದಿಗಿಸಿಕೊಂಡು ಪ್ರತಿಯೊಂದು ಸೇರಿದ ಅಂಗಾಂಗಗಳನ್ನು ದಿನಾಲು ನೀತಿಯ ಕೃತ್ಯಗಳಾಗಿ ಅಥವಾ ವಿಧೇಯತ್ವ ದಾಸನ ಒಪ್ಪಿಕೊಡುತ್ತಾರೋ ನೀವು ನೀತಿವಂತರಾಗ್ತೀರಿ. ಮತ್ತು ನೀತಿವಂತಿಗೆ ಫಲ ಅಂದರೆ ಪರಿಣಾಮ ನೋಡುತ್ತೇವೆ. ಅನೇಕ ವಾಗ್ದಾನ ಒಂದರೆ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೇಸು ಕ್ರಿಸ್ತನ ಎಲ್ಲ ಕಷ್ಟಗಳಿಂದ ಬಿಡುಗಡೆ ಕೊಡುವನಾಗಿದ್ದಾರೆ. ಇವತ್ತು ಯಾಕೆ ಇವತ್ತು ನೀವು ಅನೇಕ ಕಷ್ಟಗಳಿಂದ ಬಿಡುಗಡೆ ಪ್ರಾರ್ಥನೆ ಮಾಡ್ತೀರಿ, ಕಣ್ಣೀರು ಸುರಿಸ್ತೀರಿ, ಉಪವಾಸ ಮಾಡ್ತೀರಿ, ಆದರೂ ಕಷ್ಟ 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 ಯಾಕೆಂದರೆ ನೀವು ನಂಬಿಕೆ ವಿದ್ಯತೆಗೆ ದಾಸರಾಗುವಾಗ ನೀತಿಯು ನಿಮಗೆ ಫಲ ಬರುತ್ತದೆ. ಆ ನೀತಿಯನ್ನು ಮಾಡ್ತದೆ ದೇವರು ಹೇಳ್ತಾರೆ, ನೀತಿವಂತನಿಗೆ ಅನೇಕ ಕಷ್ಟಗಳು ಇದ್ದರೂ ನೀತಿವಂತನ ಕೂಗುಣಿಕೆ ಎಲ್ಲ ಕಷ್ಟದಲ್ಲಿ ನಿಮಗೆ ಬಿಡುಗಡೆ ಕೊಡುವಂಗಿದ್ದಾನೆ. ಇನ್ನೊಂದು ನೋಡ್ತೀವಿ, ಜಾಣ ನೀತಿವಂತನನ್ನು ಎಂದಿಗೂ ಹಸಿವೆಗೊಳಿಸನು. ಅನೇಕರು ಯಾಕೆ ಆರ್ಥಿಕ ಕೊರತೆಯಲ್ಲಿ ಜೀವಿತೀರಿ? ಯಾಕಂದರೆ ನೀವು ದೇವರ ಆಜ್ಞೆಗೆ ನಿವಿದರಾಗಿದೆ, ನಿಮಗೆ ಬಡತನ ಕೊರತೆ. ಯಾವಾಗ ನೀತಿವಂತರಾಗಿ ದೇವರಿಗೆ ದಶಮ ಕಾಣಿಕೆ ನಮಗೆ ಸಾಕು, ನಿಮ್ಮ ನೀತಿಯ ಫಲವು ನಿಮಗೆ ಆರ್ಥಿಕ ಸಮೃದ್ಧಿ ಕೊಡುತ್ತದೆ. ಮತ್ತು ಹೇಳ್ತಾರೆ ಕೀರ್ತನೆ 5ನೇ ಕೀರ್ತನೆ 11ನೇ ವಾಕ್ಯ,
ದೇವರು ನೀತಿವಂತನನ್ನು ಆಶೀರ್ವದಿಸ್ತಾನೆ. ಆತನ ದೊಡ್ಡ ಗುರಾಣಿತ ಈ ರೀತಿ ಅನೇಕ ನೀತಿವಂತ ಅನೇಕ ವಾಗ್ದಾನ ಉಂಟು. ಎಲ್ಲ ವಾಗ್ದಾನದ ಫಲವನ್ನು ಹೊಂದಿಕೊಳ್ಳುತ್ತೀರಿ. ನಿಮ್ಮ ಸದ ಅಂಗಗಳನ್ನು ದಿನಾಲು ನೀತಿಯ ಎಂಬ ಯಜ್ಞ ಸಮರ್ಪಣೆ ಮಾಡಿದರೆ ಮಾತ್ರವೇ ಮತ್ತು ನೀತಿವಂತ ಪ್ರಾರ್ಥನೆ ಕೇಳುತ್ತಾನೆ. ಆದರೆ ಪ್ರೇರೆ ನೀವು ನಿಮ್ಮ ಅಂಗಗಳು ಪಾಪಕ್ಕೆ ದಾಸರಾದರೆ ನಿಮ್ಮ ಆತ್ಮದಲ್ಲಿ ಮರಣವಿರುತ್ತದೆ, ಆಶೀರ್ವಾದವಿಲ್ಲ, ದುಃಖ ಕಷ್ಟ ಯಾವಾಗಲೂ ಇರ್ತವೆ, ಪ್ರಾರ್ಥನೆ ಉತ್ತರವು ಬರುವುದರ ಕಾರಣ. ಅದಕ್ಕೋಸ್ಕರ ದೇವರು ನಿಮಗೆ ಆಶೀರ್ವಾದ ಮಾಡಬೇಕಾಗಿ ಸೊಲೊಮೋನನಾಗೆ ನೀವು 1000 ದಿನಾಲು ಪ್ರತಿ ಗಳಿಗೆ ನಿಮ್ಮ ಸದ ಅಂಗಗಳನ್ನು ನಂಬಿಕೆ ವಿಧಿಯುತಿಗೆ ದಾಸರಾಗುವುದಕ್ಕೆ ನೀತಿಯ ಕೆಲಸ ಮಾಡಿದ್ರೆ ಸಮರ್ಪಣೆ ಮಾಡುವ ಇದು ಯಜ್ಞ. ಮೊದಲನೇ ಯಜ್ಞ ದೇವರು ಮೆಚ್ಚುತ್ತಾನೆ. ಯಜ್ಞ ಆಗಿದೆ. ದಿನಾಲು ನಿಮ್ಮ ದೇಹಗಳನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ರೋಮಾಪುರದಲ್ಲಿರುವ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ, ರೋಮನ್ಸ್ ಚಾಪ್ಟರ್ 12:1. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೆಂದರೆ ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕದ ಆರಾಧನೆಯು. ಇಲ್ಲಿ ಅಪ್ಪಗಳೇ, ನನ್ನ ಸಹೋದರರೇ, ದೇವರ ಕನಿಕರು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮನ್ನು ಬೇಡಿಕೊಳ್ಳುವುದಂದರೆ ನಿಮ್ಮ ದೇಹಗಳು. ಯಾಕೆ ದೇಹಗಳು ಬೇಕು? ದೇವರ ವಾಕ್ಯತೆ 1 ಕೊರಿಂಥ 3:16 ವಾಕ್ಯತೆ, ಯಾರ್ಯಾರು ಯೇಸು ಕ್ರಿಸ್ತನನ್ನು ನಂಬುತ್ತಾರೋ ಅದಕ್ಕೆ ನೋಡಿ ಅಂಗೀಕಾರ ಮಾಡೋದು, ಅವರ ಆತ್ಮದಲ್ಲಿ ದೇವರ ಪವಿತ್ರ ಆತ್ಮನು ಬರುತ್ತಾನೆ ಮತ್ತು ಅವರ ಆತ್ಮದಲ್ಲಿ ಅದು ಬಿಡಾರ ಮಾಡ್ತಾನೆ. ಮತ್ತು ದೇವರದೇ ಅವನ ಶರೀರವು ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ. ಈ ದೇವರ ಆತ್ಮನು ನಿಮ್ಮ ಒಳಗೆ ಬಂದ ನಂತರ ನಿಮ್ಮ ಶರೀರವನ್ನು ಹಾಳು ಮಾಡುವಂಥ ಕೆಟ್ಟ ಚಟಗಳು, ತಂಬಾಕು ಸೇವನೆ, ಸಿಗರೇಟ್ ಸೇವನೆ, ಬ್ಲೂ ಫಿಲ್ಮ್ ಪೋರ್ನೋಗ್ರಫಿ ನೋಡೋದು, ಅಥವಾ ಅಮಲು ಪದಾರ್ಥ ಸೇವನೆ ಮಾಡೋದು, ಅಥವಾ ಆಲ್ಕೋಹಾಲ್, ಬಿಯರ್, ಬ್ರ್ಯಾಂಡಿ, ವಿಸ್ಕಿ, ವೈನ್, ಇದೆಲ್ಲ ಈ ನಿಮ್ಮ ಶರೀರವನ್ನು ಹಾಳು ಮಾಡುವಂಥ ಅನೇಕ ದುಷ್ಟ ಸಂಗತಿಗಳು ಲೋಕದಲ್ಲಿ ಉಂಟು. ಅನೇಕ ದುಷ್ಟ ವಸ್ತುಗಳು ಸಿಗ್ತವೆ. ಈ ವಸ್ತುಗಳು ತಾತ್ಕಾಲಿಕವಾಗಿ ಸ್ವಲ್ಪ ಎಂಜಾಯ್ ಕೊಡ್ತಾರೆ. ಈ ಲೋಕದಲ್ಲಿ ದೇವರ ವಾಕ್ಯ ನಂಬಿಕೆ ಇಲ್ಲದವರು ಅವರು ತಾತ್ಕಾಲಿಕವಾಗಿ ಎಂಜಾಯ್ ಮಾಡಲಿಕ್ಕೆ ಸಿಗರೇಟ್ ಸ್ಮೋಕಿಂಗ್ ಮಾಡೋದು, ಬ್ಲೂ ಫಿಲ್ಮ್, ಇದೆಲ್ಲ ನಾನು ಹೇಳ್ತೇನೆ. ಆದರೆ ದೇವರ ಮೇಲೆ ನಂಬಿಕೆ ಇಡೋರು, ಯೇಸು ನಂಬಿಕೆ ಇಡೋರು ನೀವು ತಿಳ್ಕೊಳ್ಬೇಕು, ನಿಮ್ಮ ಒಳಗೆ ಯೇಸು ಕ್ರಿಸ್ತ ಬಂದು ವಾಸ ಮಾಡ್ತಾರೆ. ಪವಿತ್ರಾತ್ಮ ನಿಮ್ಮ ಒಳಗೆ ಇದ್ದ ನಿಮ್ಮ ದೇಹವು ನಿಮ್ಮ ಸ್ವಂತ ಸೊತ್ತಲ್ಲ, ಯೇಸು ರಕ್ತ ದೇವರು ನಿಮ್ಮ ಕ್ರಯಕ್ಕೆ ತಗೊಂಡಿದ್ದಾನೆ. ನಿಮ್ಮ ದೇಹವು ಪವಿತ್ರ ಗರ್ಭಗುಡಿಯಾಗಿದೆ. ಆ ದೇಹವನ್ನು ನಿಮ್ಮ ಸಲ ಹಾಳು ಮಾಡೋದು ಯಾವುದೇ ಪದಾರ್ಥ, ಯಾವುದೇ ದುಷ್ಟಚಟ ನೀವು ಅದಕ್ಕೆ ದಾಸರಾಗಿದ್ದರೆ, ಅದನ್ನು ಮಾಡುವುದಾದರೆ ನೀವು ದೇವರಿಗೆ ಕೋಪ ತರುತ್ತೀರಿ. ಯಾಕಂದರೆ ನಿಮ್ಮ ದೇಹವು ಪವಿತ್ರ ಗರ್ಭಗುಡಿಯಾಗಿದೆ. ನಿಮ್ಮ ದೇಹವನ್ನು ಹಾಳು ಮಾಡೋದು ಯಾವುದೇ ದುಷ್ಟ ಚಟಗಳು, ದುಷ್ಟ ವಸ್ತುಗಳು, ದುಷ್ಟ ಪಾಪವನ್ನು ಬಿಡಲು ದೇವರ ಆತ್ಮನಿಗೆ ನೋವಾಗ್ತದೆ, ದೇವರಿಗೆ ಕೋಪ ಬರ್ತದೆ. ಅದಕ್ಕೆ ನೀವು ಎಷ್ಟು ಪ್ರಾರ್ಥನೆ ಮಾಡಿದ್ರು ಆಶೀರ್ವಾದ ಬರುವುದಿಲ್ಲ. ಕಾರಣ ಇವತ್ತು ದೇವರಿಗೆ ದಿನಾಲು ನಿಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ಅರ್ಪಿಸಬೇಕು. ಅದು ದೇವರು ಮೆಚ್ಚುವ ವಿವೇಕಪುರ ಆರಾಧನೆ. ಅಂದರೆ ನಿಮ್ಮ ದೇಹವನ್ನು ಹಾಳು ಮಾಡೋದು ಯಾವ ಸಂಗತಿಗಳು ಮಾಡದೆ ನಿಮ್ಮ ದೇಹವನ್ನು ಕಾಪಾಡಬೇಕು, ನಿಮ್ಮ ದೇಹವನ್ನು ಪೋಷಿಸಬೇಕು. ಯಾಕಂದರೆ ನಿಮ್ಮ ದೇಹದಲ್ಲಿ ಪವಿತ್ರಾತ್ಮನು ಇದ್ದಾನೆ. ಆತನಿಗೆ ವಾಸ ಮಾಡೋ ಗರ್ಭಗುಡಿ ಆಗಿದೆ. ಅದೇ ಗರ್ಭಗುಡಿ ಹಾಳು ಮಾಡುತ್ತೆ. ಅನೇಕ ರೂಪದ ನೀವು ಅನೇಕ ರೂಪದ ಚಿಕ್ಕ ಕೆಲವು ಚಟಗಳಿಂದ, ಕೆಲವು ಬ್ಲೂ ಫಿಲ್ಮ್, ಕೆಲವೊಬ್ಬರು ಧೂಮಪಾನ ಸೇವನೆ, ಇದೆಲ್ಲ ಮಾಡುತ್ತೀರಿ. ನಿಮ್ಮ ದೇಹ ಹಾಳು ಮಾಡುತ್ತೀರಿ, ದೇವರಿಗೆ ಕೋಪ ಬರ್ತದೆ. ಅದಕ್ಕೆ ದೇವರು ನಿಮ್ಮ ಪ್ರಾರ್ಥನೆ ತಗೊಳ್ಳೋದಿಲ್ಲ. ಅದು ನಿಮ್ಮ ಕೆಲಸ ಆಶೀರ್ವಾದ ಬರ್ತದೆ. ಇವತ್ತು ಪಶ್ಚಾತ್ತಾಪಡಿರಿ. ನಿಮ್ಮ ದೇಹವೆಂಬ ದೇವರ ಪ್ರತಿದಿನ ಸಜೀವ ಇದು ದೇವರಿಗೆ ಬೇಕಾಗುವ ಈ ಎಷ್ಟು 100% ದೇವರು ನಿಮ್ಮ ಪ್ರತ್ಯಕ್ಷ ಆಗ್ತಾನೆ. ನೀವು ಕೆಲವು ಒಂದು ಆಶೀರ್ವಾದ 2 ಆಶೀರ್ವಾದ ಕೊಡುವನಾಗಿದ್ದೇನೆ ಅಂತ ಹೇಳುವನಾಗಿದೆ. ಪ್ರೇರೆ 3ನೇ ಯಜ್ಞವಿದೆ, ವಿಧೇಯತೆ ಎಂಬ ಯಜ್ಞವನ್ನು ದೇವರಿಗೆ ದಿನಾಲು ಸಮರ್ಪಣೆ ಮಾಡಬೇಕು. ಅಂಥವರ ಪ್ರಾರ್ಥನೆ ದೇವರಿಗೆ ಕೇಳುತ್ತಾನೆ. ಒಂದು ದೇವರ ಆಜ್ಞೆಗೆ ಅವಿಧವಾಗುವುದು. ಎಷ್ಟು ಪ್ರಾರ್ಥನೆ ಮಾಡಿದರು, ಎಷ್ಟು ಇವತ್ತು ಅನೇಕರು ನೀವು ಪ್ರಾರ್ಥನೆ ಮಾಡ್ತೀರಿ, ಉಪವಾಸ ಎಷ್ಟು ಕಠಿಣ ಉಪವಾಸ ಮಾಡಿದರು ಸಹ, ಎಷ್ಟು ವರ್ಷಗಳು ಉಪವಾಸ ಮಾಡ್ತೀವಿ ನೋಡ್ತೇವೆ. ಜಕರಿಯ ಪ್ರವಾದನೆ ಪುಸ್ತಕದಲ್ಲಿ 7ನೇ ಅಧ್ಯಾಯದಲ್ಲಿ ಇಸ್ರಾಯೇಲರು 70 ವರ್ಷ ಅವರು ಉಪವಾಸ ಪ್ರಾರ್ಥನೆ ಮಾಡಿದ್ರು, ಕಣ್ಣಿಟ್ಟರು, ಆದರೆ ಅವರಿಗೆ ಉತ್ತರ ಬರಲಿಲ್ಲ. ನಂತರ ಜಕರಿಯ ಪ್ರವಾದನೆ ಬಂದು ಕೇಳ್ತೇನೆ, ಯಾಕೆ ನಾವು ಉಪವಾಸ ಗೊತ್ತಾ? ಆಗ ಜಕರಿಯ ಪ್ರವಾದನೆ, ನೀವು ಉಪವಾಸ ಮಾಡಿದಿರಿ, ನೀವು ಕೂಗಿದಿರಿ, ಅದು ದೇವರು ತನ್ನ ಪ್ರವಾದಿಗಳ ಮುಖಾಂತರ ನಿಮಗೆ ನಿಮ್ಮ ಪಾಪದ ಬಗ್ಗೆ ಪಶ್ಚಾತ್ತಾಪ ತರುವಾಗ ನೀವು ಒಪ್ಪಲಿಲ್ಲ, ಅದಕ್ಕೆ ನಿಮ್ಮ ಪ್ರಾರ್ಥನೆ ಕೇಳಿಲ್ಲ. ಮತ್ತು ಅವರು ಜಕರಿಯ 8ನೇ ಅಧ್ಯಾಯದಲ್ಲಿ ದೇವರಿಗೆ ಬೇಕು ವಿಧೇಯರಾಗಿ ಉಪವಾಸ ಮಾಡುವ. 4 ತಿಂಗಳ ಉಪವಾಸ, 5 ತಿಂಗಳ ಉಪವಾಸ, 10 ತಿಂಗಳ ಉಪವಾಸ, ಹಬ್ಬವನ್ನು ಉಂಟು ಮಾಡೋದ್ರ ಮೇಲೆ ಜಕರಿಯ 8ನೇ ಅಧ್ಯಾಯದಲ್ಲಿ
16 ಮತ್ತು 17 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ನಿಮ್ಮ ಉಪವಾಸದ ಮೆಚ್ಚಬೇಕಾ? ದೇವರೇ ಬೇಕು. ವಿಧೇಯತೆ ಎಂಬ ಯಜ್ಞ ನಾವು ನೋಡ್ತೇವೆ. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ, 1 John 3:22. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚಿಕೆಯಾದ ಕಾರ್ಯಗಳನ್ನು ಮಾಡುವುದಾಗೋದ್ರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಇವತ್ತು ಬೇಕು ದೇವರು ವಿಧೇಯತೆ. ನೀವು ಎಷ್ಟು ಪ್ರಾರ್ಥನೆ ಮಾಡ್ಬೋದು, ಎಷ್ಟು ಉಪವಾಸ ಮಾಡ್ಬೋದು, ಆ ದೇವರ ಆಜ್ಞೆ ಒಂದು ವೇಳೆ ವಿಧೇಯರಾಗುವುದಕ್ಕೆ ನೀವು ಒಪ್ಪಿಸಿಕೊಡುವುದಿಲ್ಲವೋ ನಿಮ್ಮ ಪ್ರಾರ್ಥನೆ ಉತ್ತರ ತಡೆಯಲ್ಪಡ್ತದೆ, ನಿಮ್ಮ ಆಶೀರ್ವಾದ ತಡೆಯಲ್ಪಡುತ್ತದೆ. ಅದಕ್ಕೆ ಅಪೊಸ್ತಲರು ಹೇಳ್ತಾನೆ, ಮತ್ತು ನೀವು ಆತನ ಆಜ್ಞೆಗಳು, ದೇವರ ಆಜ್ಞೆ ಹೊಸ ನಂಬಿಕೆಯಲ್ಲಿ ಹಗುರವಾಗಿ ಕೊಟ್ಟಿದ್ದಾರೆ. ಹಳೆ ನಂಬಿಕೆಯಲ್ಲಿ ಆಜ್ಞೆಗಳು ಭಾರವಾಗಿತ್ತು, ಅದು ಯೇಸು ಕ್ರಿಸ್ತ ಎಲ್ಲ ಆಜ್ಞೆಗಳು ಹಗುರವಾಗಿ ಕೊಟ್ಟಿದ್ದಾನೆ ಎಂಬುದಾಗಿ ಇದೇ ಯೋಹನ ಪತ್ರಿಕೆ 1ನೇ ಯೋಹನ 5ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ಹೀಗಿರ್ತದೆ. 1 John 5:3 ದೇವರ ಮೇಲಿನ ಪ್ರೀತಿ ಎಂದರೆ ಆತನ ಆಜ್ಞೆಗಳ ಕೈಗೊಂಡು ನಡೆಯುವುದೇ, ಆತನ ಆಜ್ಞೆಗಳು ಭಾರವಾದವುಗಳು ಅಲ್ಲ. ಅಂದರೆ ದೇವರು ಯೇಸು ಕ್ರಿಸ್ತ ಮುಖಾಂತರ ಯಾವ ಆಜ್ಞೆ ಭಾರವೇ ಕೊಡಲಿಲ್ಲ. ಅದಕ್ಕೋಸ್ಕರ ನೀವು ಆತನ ಆಜ್ಞೆ ಕೈಕೊಂಡು ನಡೆದು ದೇವರ ಎಣಿಕೆಯಲ್ಲಿ ಮೆಚ್ಚಿಕೆಯಲ್ಲಿ ಕಾರ್ಯ ಮಾಡ್ತಿರೋ, ಮೆಚ್ಚಿಕೆದ ಬಿಸ್ನೆಸ್ ಮಾಡ್ತಿರೋ, ಮೆಚ್ಚಿಕೆದ ಸೇವೆ ಮಾಡ್ತಿರೋ, ಮೆಚ್ಚಿಕೆಯಾಗಿ ನಿಮ್ಮ ದಾಂಪತ್ಯ ಮೆಚ್ಚಿಕೆಯಾಗಿ ಆವಾಗ ನಿಮ್ಮ ಪ್ರಾರ್ಥನೆ ದೇವರು ಕೇಳುತ್ತಾನೆ, ಅದಕ್ಕೆ ಉತ್ತರ ಕೊಡುತ್ತಾನೆ, ಅದನ್ನು ಬೇಡಿಕೆಂತಲೂ 2 ಪಟ್ಟು ಕೊಡುತ್ತಾನೆ. ಒಂದು ವೇಳೆ ಪ್ರೇರೆ ವಿಧೇಯತೆ ಎಂಬ ಯಜ್ಞನ ಸಮರ್ಪಣೆ ಮಾಡಲಿಲ್ಲವಾದರೆ ನಿಮ್ಮ ಪ್ರಾರ್ಥನೆ ಬೇರೆ ಯಾವ ಯಜ್ಞ ದೇವರಿಗೆ ಬೇಡ ಎಂಬುದಾಗಿ ಅಲ್ಲಿ ಸಾವಲನಿಗಳಲ್ಲಿ ಹೇಳುತ್ತಾನೆ. ಮತ್ತು 24 ಅವಿಧೇಯತೆಯು ಅದು ಮಾಟತಂತ್ರಕ್ಕೆ ಹೋಲಿಕೆ ಆಗಿದೆ. ಈಗ ಒಬ್ಬ ಲೋಕದಿಗೆ ಮಾಟ ಮಾಡಿದವರು ನೋಡಿ ಎಷ್ಟು ಕಷ್ಟ, ಎಷ್ಟು ಸಮಸ್ಯೆ, ಎಷ್ಟು ಆ ರೀತಿ ಒಬ್ಬ ವಿಶ್ವಾಸಿ ಮಾಟ ಮಂತ್ರ ಮಾಡಿದಂಥ ಒಬ್ಬ ವಿಶ್ವಾಸಿ ದೇವರ ವಾಕ್ಯಕ್ಕೆ ಅವನು ವಿಧೇಯನಾಗುವುದಿಲ್ಲ. ಅವನು ಅವಿಧೇಯ, ಅವನು ಆ ಮಾಟ ಮಂತ್ರ ಮಾಡಿದ ಹಾಗೆ ಆ ಮಾಟ ಮಂತ್ರದಲ್ಲಿ ಇದೆಲ್ಲ ಶಾಪಗಳನ್ನು ಅದಕ್ಕೆ ಇವತ್ತು ದೇವರಿಗೆ ಆಶೀರ್ವಾದ ಮಾಡಿ ಆತನ ಕೈ ಮುಟ್ಟಿಗೆ ಇಲ್ಲ, ಆತ ಕಿವಿ ಕಿವುಡಿಲ್ಲ. ಆತ ಯೇಸು ಕ್ರಿಸ್ತನ ಮುಖಾಂತರವಾಗಿ ಎಲ್ಲ ಆಶೀರ್ವಾದವನ್ನು ವಾಗ್ದಾನವಾಗಿ ಕೊಟ್ಟಿದ್ದಾನೆ. 1 ಎಫೆಸದವರಿಗೆ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಎಲ್ಲ ಆಶೀರ್ವಾದ ಕೊಟ್ಟಿದ್ದಾನೆ. ಅದೇ ಆಶೀರ್ವಾದ ಬೇಕಾ? ದೇವರಿಗೆ ಮೆಚ್ಚುವ ವಿಧೇಯತೆ ಸಮರ್ಪಿಸಿ ಆಗ ದೇವರನ್ನು ಆಶೀರ್ವಾದ ಮಾಡುವನಾಗಿದ್ದಾನೆ. Psalm 50:23 ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು, ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷ ರಕ್ಷಣೆ ತೋರಿಸುವೆನು. ಇಲ್ಲಿ ದಾವಿದ್ದಾನೆ, ಯಾರು ಸ್ತುತಿ ಯಜ್ಞ ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ಇದರ್ಥವಾಗಿದೆ, ನೀವು ಪ್ರಾರ್ಥನೆ ಮಾಡಿದ ಕೂಡಲೇ ಉತ್ತರ ಕೆಲವು ಸರಿ ಬರುವುದಿಲ್ಲ. ಯಾಕಂದ್ರೆ ದೇವರು ನಿಮ್ಮ ವಿಧೇಯತೆಯನ್ನು, ನಿಮ್ಮ ನಂಬಿಕಸ್ತಿಕೆಯನ್ನು, ನಿಮ್ಮ ದೀರ್ಘ ತಾಳ್ಮೆಯನ್ನು ದೇವರು ಪರೀಕ್ಷಿಸುತ್ತಾನೆ. ಆ ಪರೀಕ್ಷೆಗಳ ಸಮಯದಲ್ಲಿ ನೀವು ಗುಣಗುಟ್ಟದೆ ದೇವರ ಹತ್ರ ಏನು ಪ್ರಾರ್ಥನೆ ಮಾಡಿದ್ರು ಪ್ರಾರಂಭದಲ್ಲಿ ಆ ಪ್ರಾರ್ಥನೆಗೆ ಉತ್ತರ ಬಂದಿದೆ ಎಂಬುದಾಗಿ ನಿರಂತರವಾಗಿ ದೇವರ ಸ್ತುತಿ ಮಾಡಬೇಕು, ದೇವರ ಸ್ತೋತ್ರ ಮಾಡಬೇಕು. ಅದು ಯಜ್ಞ ಸಮರ್ಪಣೆ ಮಾಡಬೇಕು. ಹೊಟ್ಟೆ ತುಂಬ ಊಟ ಮಾಡುವಾಗ ಸ್ತುತಿ ಮಾಡಿ ಎಲ್ಲ ಸುಲಭ. ಹೊಟ್ಟೆ ತುಂಬ ಊಟ ಮಾಡಿ ಇಲ್ಲದ ಸಮಯದಲ್ಲಿ ದೇವನಿಗೆ ಸ್ತೋತ್ರ, ದೇವ ಇವತ್ತು ನಾನು ಗಂಜಿ ಊಟ ಮಾಡ್ತೇನೆ, ದೇವರ ಸ್ತೋತ್ರ, ಆ ರೀತಿ ನೀವು ಸ್ತುತಿ ಮಾಡಿದ ಅದು ಯಜ್ಞ. ದೇವರ ಕೆಲವು ಸಾರಿ ದಿನಾಲು ಒಳ್ಳೆಯ ಮಾಂಸ ಊಟ ಮಾಡ್ಬೋದು, ಮೀನು ಊಟ ಮಾಡ್ಬೋದು. ಒಂದಿನ ನಿಮ್ಮ ನಂಬಿಕೆಗೋಸ್ಕರ ನಿಮ್ಗೆ ಆದ ಮಾಂಸ ಇಲ್ಲದೇ ಇರೋದು, ಮೀನು ಇಲ್ಲದು, ತುಂಬ ಆ ದಿನ ನಿಮ್ಮ ಕೆಲಸ ಇಲ್ಲದೇ ಇರುವುದು, ನಿಮ್ಮಲ್ಲಿ ಹಣ ಇಲ್ಲದು, ಅದು ಬರೀ ಗಂಜಿ ಊಟ ಮಾಡ್ಬೋದು. ಅದು ಆ ಗಂಜಿ ಊಟ ಮಾಡೋದು ದೇವನಿಗೆ ಸ್ತೋತ್ರ, ದೇವನನ್ನು ಕೊಂಡಾಡ್ತದೆ. ಅಂಥ ಪರಿಸ್ಥಿತಿ ನೀವು ಗುಣಗುಟ್ಟದೆ ದೇವರ ಸ್ತೋತ್ರ ಮಾಡುತ್ತೀರೋ ಅದು ಯಜ್ಞ ದೇವರಿಗೆ ಬೇಕು. ಪ್ರಿಯುತ ಅನೇಕರು ಹೊಟ್ಟೆ ತುಂಬ ಊಟ ಮಾಡುವಾಗ ಆಶೀರ್ವಾದ ಅದೇ ಕಷ್ಟ ಬರೋ ಗುಣ ಹಾಗೆ ಮಾಡಬಾರ್ದು. ಎಲ್ಲ ಸಮಯದಲ್ಲಿ ಎಲ್ಲ ಪರಿಸ್ಥಿತಿಯಲ್ಲಿ ನನ್ನ ದೇವರು ಒಳ್ಳೆಯವನು, ನನ್ನ ದೇವರು ಅದ್ಭುತ ಸ್ವರೂಪನು, ನನ್ನ ದೇವರು ಕೃಪಾಪೂರ್ಣನು, ನನ್ನ ದೇವರು ಪ್ರೀತಿ ಸ್ವರೂಪನು, ನನ್ನ ದೇವರು ಎಲ್ಲ ಪರಿಸ್ಥಿತಿಗಳನ್ನು ಬಿಡಬೇಕು. ಆ ರೀತಿ ಪರಿಸ್ಥಿತಿಗಳು ನೋಡದೆ, ಸಮಸ್ಯೆಗಳು ನೋಡದೆ, ಗುಣದೆ ಕಂಟಿನ್ಯೂಸ್ ಆಗಿ ದೇವರಿಗೆ ಸ್ತುತಿ ಮಾಡುವುದೇ ಅದು ದೇವರು ಮೆಚ್ಚುವ ಯಜ್ಞ. ಆ ಯಜ್ಞ ಸಮರ್ಪಿಸುವಾಗ ಎಲ್ಲ ಕಷ್ಟಗಳು, ಎಲ್ಲ ಸಮಸ್ಯೆಗಳು ಒಂದೇ ಕ್ಷಣದಲ್ಲಿ ದೇವರು ಬಿಡುಗಡೆ ಮಾಡಿಕೊಂಡು ನಿಮಗೆ ಅವಮಾನಕ್ಕೆ ಬದಲಾಗಿ 2 ಪಟ್ಟು ಮಾನ, 2 ಪಟ್ಟು ಆಶೀರ್ವಾದ ದೇವರು ಕೊಡುವವನು ಆಗಿದ್ದಾನೆ. 6ನೇ ಯಜ್ಞ ನೋಡ್ತೇವೆ, ಕಾಣಿಕೆ ಎಂಬ ಯಜ್ಞವನ್ನು ದೇವರಿಗೆ ಸಮರ್ಪಿಸುವವರು ಆಗಬೇಕು. ನೋಡ್ತೆ ಫಿಲಿಪ್ಪಿಯವರಿಗೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. ಫಿಲಿಪಿಯನ್ಸ್ 4:18 ಎಪಫ್ರೊದಿತನ ಕೈಯಿಂದ ನೀವು ಕೊಟ್ಟು ಕಳುಹಿಸುವುದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚಿಕೆಯಾದದು, ಸುಗಂಧ ವಾಸನೆ, ಇಷ್ಟ ಯಜ್ಞವೇ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕಾಗಿ ನಿಮ್ಮ ಅಪ್ರತಿಮ ಕೊರತೆಯನ್ನು ನೀಗಿಸನು. ಅಪೊಸ್ತಲ ಪೌಲ ಹೇಳ್ತಾನೆ, ಆ ಎಪಿಫ್ರೊದಿತನು ಅಪೊಸ್ತಲನ ಕೈಯಲ್ಲಿ ಕೊಟ್ಟ ಕಾಣಿಕೆ ಅದು ದೇವರಿಗೆ ಇಷ್ಟವಾದ ಯಜ್ಞ,
ಅದು ಸುಗಂಧ ವಾಸನೆ ಎಂದು ಹೇಳ್ತಾನೆ. ಮತ್ತು 19 ವಾಕ್ಯದ ಅವನು ಹೇಳ್ತಾನೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕಾಗಿ ನಿಮ್ಮ ಪ್ರತಿಗಳನ್ನು ನೀಗಿಸುವನು. ಇವತ್ತು ನಿಮ್ಮ ಅನೇಕರು ಆರ್ಥಿಕ ಸ್ಥಿತಿಯಲ್ಲಿ ಮುಗ್ಗಟ್ಟಿನಲ್ಲಿದ್ದೀರಿ. ಅನೇಕರು ಬೇಡಿದ ಈಗ ಆರ್ಥಿಕ ಮಾರುಕಟ್ಟೆ ಕುಸಿದ ಹೋಗ್ತಾ ಉಂಟು. ಹಣಕ್ಕೆ ಬೆಲೆ ಇಲ್ಲ. 100 ರೂಪಾಯಿದ ವಸ್ತುಗೆ 150 ರೂಪಾಯಿ ಆಗಿದೆ. ಹಾಗಾದರೆ ನಿಮ್ಮ ಹಣ ಜಾಸ್ತಿ ಆಗೋದಿಲ್ಲ, ಹಾಗಾದರೆ ನಿಮ್ಮ ಸಂಬಳ ಜಾಸ್ತಿ ಆಗಬೇಕು, ನಿಮ್ಮ ಬಿಸ್ನೆಸ್ ಇನ್ಕಮ್ ಜಾಸ್ತಿ ಆಗಬೇಕು. ಹಾಗಾದರೆ ದೇವರಿಗೆ ಕೊಡು ದಶಮಾಂಶ ಅದು ಎಲ್ಲರೂ ಕೊಡಲೇಬೇಕಾದ್ರೆ ಯಾಜಕನ ಪುಸ್ತಕ 26ನೇ ಅಧ್ಯಾಯ ನೋಡ್ತೇವೆ. ದಶಮಾಂಶ ಪ್ರತಿಯೊಬ್ಬರು ಕೊಡಲೇಬೇಕು. ಅದು ಒಂದು ಯಜ್ಞ ಅಲ್ಲ, ಅದು ದೇವರ ಆಜ್ಞೆ, ಅದು ಕೊಡಲೇಬೇಕು ಎಂಬುದಾಗಿ ಯಾಜಕಂಡ 27ನೇ ಅಧ್ಯಾಯದಲ್ಲಿ 30ನೇ ವಾಕ್ಯ, 30 ಮತ್ತು 31ನೇ ವಾಕ್ಯ. ಹೊಲದ ಬೆಲೆಯಾಗಲಿ, ತೋಟದ ಹಣ್ಣುಗಳಾಗಲಿ, ಭೂಮಿಯಿಂದ ಎಲ್ಲ ಆದಾಯದಲ್ಲಿ 10ನೇ ಪಾಲು ಯೌವನದ್ದಾಗಿರಬೇಕು. ಅದು ಯೌವನಿಗೆ ಮೀಸಲಾದ 10ನೇ ಒಂದು ಭಾಗ ದೇವರಿಗೆ ಸಂಬಂಧಪಟ್ಟದ್ದು. ಅದೇ ಕೊಡಲೇಬೇಕು ಅಂದರೆ ಅಲ್ಲಿ ಆಜ್ಞೆ. ಅದು ಹೊಸ ಸಹ ನಾವು ನೋಡ್ತೇವೆ. ಇಬ್ರಿಯವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ಅಬ್ರಹಾಮನಿಗೆ ದಶಾಜ್ಞೆ ಬರೋದು ಮೊದಲು ಆತನ ಬಂದ ಎಲ್ಲ ಆಜ್ಞೆ 10ನೇ ಒಂದು ಭಾಗವನ್ನು ತನ್ನ ಸೇವಕರಿಂದ ಮೇಲೆ ಕೊಟ್ಟವನು. ಆದರೆ ಕಾಣಿಕೆ ಎಂದರೆ ಅರ್ಥ 10ನೇ ಒಂದು ಭಾಗ ಕೊಟ್ಟರೆ ಇನ್ನೂ ಒಂದು ಸ್ಯಾಕ್ರಿಫಿಷಲ್ ಆಗಿ ಕೊಡುವುದೇ, ನೀವು ತ್ಯಾಗ ಮಾಡಿಕೊಂಡು ಕೊಡುವುದೇ ಕಾಣಿಕೆ ಆಗಿರ್ತಾರೆ. ಇಲ್ಲಿ ಎಪ್ಪಪ್ರದೂತನು ದಶಮಾಂಶವನ್ನು ಕೊಡುತ್ತಿದ್ದನು. ಅವನು ಇನ್ನೂ ಎಷ್ಟರವಾಗಿ ತ್ಯಾಗ ಮಾಡಿ ಆಗ್ಬೋದು. ಇನ್ನೊಂದು 10ನೇ ಭಾಗ ಕೊಡ್ಬೋದು. ಎಷ್ಟು ಕೊಟ್ಟು ಅವನಿಗೆ ತ್ಯಾಗ ಮಾಡಿ ಅವನು ಕೊಟ್ಟ ಕಾಣಿಕೆ, ಅದು ಅಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ, ಅದು ದೇವರಿಗೆ ಮೆಚ್ಚಿಕಾದದ್ದು, ಸುಗಂಧವಾದ ವಾಸನೆ, ಇಷ್ಟವಾದ ಯಜ್ಞ. ಇಬ್ರಿಯವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. Hebrews 13:16. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ, ಇದೇ ದೇವರಿಗೆ ಸಮರ್ಪಕವಾದ ಯಜ್ಞ. ಪೌಲನು ಪುನಃ ಇಲ್ಲಿ ತಲುಪಲ್ಲಿ ದಶಮಾಂಶ ಎಂದರೆ 10ನೇ ಒಂದು ಭಾಗ ನೆನಪಿಟ್ಟುಕೊಂಡ್ರಿ. ಕಾಣಿಕೆ ಎಂದರೆ ಇನ್ನೂ ಎಕ್ಸ್ಟ್ರಾ ಸ್ಯಾಕ್ರಿಫೈಸ್ ಮಾಡಿ ಕೊಡುವುದಾಗಿದೆ. ಇಲ್ಲಿ 3ನೇ ಯಜ್ಞವಿದೆ, ಇನ್ನೂ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿ ಕೊಡುವುದಾಗಿದೆ. ಅದು ಅದೇ ದಾನ ಧರ್ಮ ಅಥವಾ ಪರೋಪಕಾರ. ಇದು ಇನ್ನೂ ಸ್ಯಾಕ್ರಿಫೈಸ್ ಮಾಡಿಕೊಡುವುದಾಗಿದೆ. ದಶಮದ ಕಾಣಿಕೆ ನೀವು ಕೊಡುತ್ತೀರಿ, ಇನ್ನು ಎಕ್ಸ್ಟ್ರಾವಾಗಿ ಕೊಡುವುದು ಅದು ದೇವರಿಗೆ ಮೆಚ್ಚಲ್ಪಡುವಾಗ ಇನ್ನೂ ಆರ್ಥಿಕ ಸಮೃದ್ಧಿ ಜಾಸ್ತಿ ಆಗುತ್ತದೆ. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾರೆ, ಸ್ವಲ್ಪವಾಗಿ 2 ಕೊರಿಂಥದವರಿಗೆ ಪತ್ರಿಕೆ 9ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಈಗ ಹೇಳ್ತಾನೆ. 2 ಕೊರಿಂಥಿಯನ್ಸ್ 9:6 ಅಂದರೆ, ಸ್ವಲ್ಪ ಬಿತ್ತುವನು ಸ್ವಲ್ಪ ಕೊಯ್ಯೋನು, ಹೆಚ್ಚಾಗಿ ಬಿತ್ತುವನು. ಅದರ್ಥ ನೀವು ಎಷ್ಟು ಹೆಚ್ಚು ದಶಮಾಂಶಕ್ಕೂ ಕಾಣಿಕೆಯನ್ನು ಎಷ್ಟು ಬಿತ್ತುತ್ತೀರಿ ಅಷ್ಟು ಪ್ರಮಾಣದಲ್ಲಿ ನಿಮ್ಮ ಆರ್ಥಿಕ ಮಟ್ಟವು, ಆರ್ಥಿಕ ಸಮೃದ್ಧಿ ಇನ್ಕ್ರೀಸ್ ಆಗ್ತದೆ. ಎಲ್ಲ ರೀತಿಯಲ್ಲಿ ನೀವು ಸಾಲದ ಬಿಡುಗಡೆ ಆಗ್ತೀರಿ, ಎಲ್ಲ ರೀತಿಯಲ್ಲಿ ಕೊಡುವವರಾಗ್ತೀರಿ. ಆ ಯಜ್ಞ ದೇವರಿಗೆ ಮುಟ್ಟುವಾಗ ದೇವರು ನೋಡುತ್ತಾನೆ ಮತ್ತು ನಿಮಗೆ ಇನ್ನೂ 2 ಪಟ್ಟು ಆಶೀರ್ವಾದ ಕೊಡುತ್ತಾನೆ. ಇದು ದಾನ ಧರ್ಮ, ಪರೋಪಕಾರ ಮಾಡುವ ಇದು ಸ್ಯಾಕ್ರಿಫಿಷಲ್ ಆಗಿ ಇನ್ನೂ ಕೊಡುವುದಾಗಿದೆ. ನೀವು ಸಂತೋಷರದ್ದೇ ಕೊಡಬೇಕು, ದುಃಖದಿಂದ ಅಲ್ಲ. ಆಗ್ಬೋದು ನಿಮ್ಮ ಸಭೆ ಕಟ್ಟಡ ಕಟ್ಟಲಿಕ್ಕೆ ಇರಬಹುದು, ದೇವರ ಸೇವೆ ಏನು ಕೊಡುತ್ತೀರೋ ಸ್ಯಾಕ್ರಿಫೈಸ್ ಕೊಡ್ತೀರೋ ಆ ರೀತಿ ಆಶೀರ್ವಾದಗಳು ಬರ್ತವೆ. ದೇವರು ಪರಲೋಕದಲ್ಲಿ ಸ್ವೀಕಾರ ಮಾಡುವನಾಗಿದ್ದಾನೆ. 8ನೇ ಯಜ್ಞವಾಗಿದೆ, ಆತ್ಮೀಯ ಯಜ್ಞಗಳನ್ನು ದೇವರಿಗೆ ಸಮರ್ಪಿಸುವವರಾಗಬೇಕು. ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದು 2ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ. 1 Peter 2:5. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. 8ನೇ ಯಜ್ಞ, ಲಾಸ್ಟ್ ಯಜ್ಞದೇ ಯೇಸು ನಂಬಿಕೆ ಇಡುವವರು ಪ್ರತಿಯೊಬ್ಬರು ದೇವರು ಆರಿಸಿಕೊಂಡ ನೀವು ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ನಾವು ಅಲ್ಲಿ ಪ್ರತಿಯೊಬ್ಬ ಯಾಜಕರಿಗೆ ಒಂದು ಡ್ಯೂಟಿ ಇತ್ತು. ಏನಂದರೆ ಪ್ರತಿಯೊಬ್ಬ ಯಾಜಕರು ಮುಂಜಾನೆ ಜಾವದಲ್ಲಿ, ರಾತ್ರಿ ಜಾವದಲ್ಲಿ ದೇವರ ಸ್ತುತಿ ಪದಗಳನ್ನು, ಸ್ತುತಿ ಎಂಬ ಯಜ್ಞವನ್ನು ಸಮರ್ಪಿಸುವುದು, ದೇವರ ಜನಗಳ ಪ್ರಾರ್ಥನೆ ಮಾಡೋದು ಅವನ ಒಂದು ಕರ್ತವ್ಯ ಇತ್ತು. ದೇವರು ನಿಮಗೆ ಪ್ರತಿಯೊಬ್ಬರು ಯೇಸು ನೀವು ನಂಬಿಕೆ ಇಟ್ಟಿದ್ದೀರೋ ದೇವರು ನಿಮಗೆ ಪವಿತ್ರವಾದ ಯಾಜಕ ವರ್ಗರಾಗಿ ಮಾಡಿದ್ದಾನೆ. ನಿಮ್ಮ ಕರ್ತವ್ಯವಾಗಿದೆ ಬೆಳಗ್ಗೆದ್ದ ಕೂಡಲೇ ದೇವರ ಸ್ತುತಿ ಸ್ತೋತ್ರ ಮಾಡುವುದು. ಅಷ್ಟೇ ಅಲ್ಲದೆ ನಿಮ್ಮ ಕುಟುಂಬಕ್ಕೋಸ್ಕರ, ನಾಶವ ಆತ್ಮಗಳಿಗೋಸ್ಕರ, ಅನೇಕರಿಗೋಸ್ಕರ ವಿಜ್ಞಾಪನೆ ಮಾಡುವುದಾಗಿದೆ. ಎಷ್ಟು ನೀವು ದೇವರ ಸನ್ನಿಧಾನದಲ್ಲಿದ್ದೆವು ಇನ್ನೊಬ್ಬರಿಗೋಸ್ಕರವಾಗಿ, ನಾಶವ ಆತ್ಮಗಳಿಗೋಸ್ಕರ ವಿಜ್ಞಾಪನೆ ಮಾಡುತ್ತೀರೋ ಅದು ದೇವರು ಮೆಚ್ಚುವ ಒಂದು ಆತ್ಮೀಯ ಯಜ್ಞವಾಗಿದೆ. ಯಾರು ಎಷ್ಟು ನೀವು ಬೇರೆಯವರಿಗೆ ಪ್ರಾರ್ಥನೆ ಮಾಡ್ತಾರೋ ಅಷ್ಟು ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ, ನಿಮಗೋಸ್ಕರ ಆಶೀರ್ವಾದ ಮಾಡ್ತಾನೆ. ಇವತ್ತು ಅನೇಕರು ಖಾಲಿ ಪ್ರಾರ್ಥನೆ ಮಾಡೋದು ನನಗೆ ಬೇಕು, ನನಗೆ ಬೇಕು. ಹಾಗೆ ಅಲ್ಲ, ನಿಮಗೆ ಬೇಕೆಂದು ಪ್ರಾರ್ಥನೆ ಮಾಡೋದಕ್ಕಿಂತಲೂ ಬೇರೆಯವರ ಕಷ್ಟಕ್ಕೋಸ್ಕರ, ಬೇರೆಯವರ ಬಿಡುಗಡೆಗೋಸ್ಕರ ನಾಶವಾದ ಪ್ರಾರ್ಥನೆ ಮಾಡಿಬಿಟ್ರೆ ಅದಕ್ಕೆ ಹೆಚ್ಚು ಸಮಯ ಸ್ಯಾಕ್ರಿಫೈಸ್, ಅದು ಯಜ್ಞ
ನೀವು ಮಾಡಬೇಕು ಅಂತ ಕರೆದಿದ್ದೇನೆ. ಅದು ಆಗದೆ ಪ್ರಾರ್ಥನೆ, ವಿಜ್ಞಾಪನೆ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದು, ಸಭೆಯಾಗಿ ಸೇರಿಕೊಂಡು ನಾಸು ಆತ್ಮಗಳಿಗೋಸ್ಕರ ಪ್ರಾರ್ಥನೆ ನಿಮ್ಮ ಸರ್ಕಾರ ಅಧಿಕಾರಿಗಳಿಗೋಸ್ಕರ ಇದು ಮಾಡುವ ಪ್ರಾರ್ಥನೆ ಆಗಿದೆ ದೇವರಿಗೆ ಮೆಚ್ಚುವ ಆತ್ಮೀಯ. ಈ 8 ಥರದ ಯಜ್ಞವನ್ನು ಸಮರ್ಪಣೆ ಮಾಡೋದೇ 100%. ಸೊಲೊಮೋನ ಹೇಗೆ ದೇವರು ಅವನಿಗೆ ಕೇಳುತ್ತಾನೆ, ನಿನಗೆ ಏನು ಬೇಕು ದೇವರು ನಿಮ್ಮ ಥರ ಕೇಳುತ್ತಾನೆ, ನಿಮಗೆ ಪ್ರತ್ಯಕ್ಷನಾಗ್ತಾನೆ. ನೀವು ಏನು ಬೇಡುತ್ತೀರೋ ಆ ಬದಿ ಬರೀ ಒಂದು ಸಂಗತಿ ಕೇಳೋದು ದೇವರು ಡಬಲ್ ಕೊಡ್ತಾನೆ. ಈ ರೀತಿ ದೇವರ ಇವತ್ತು ಅನೇಕರಿಗೆ ಪ್ರೇ ನಿಮ್ಮ ಆರ್ಥಿಕ ಸಂಬಳ ಜಾಸ್ತಿ ಆಗಬೇಕು. ಯಾಕೆ ಮಾಡಬೇಡಿ, ಈ 8 ಎಷ್ಟು ಸಮರ್ಪಣೆ ಮಾಡಿರಿ ನೋಡಿ. ನಿಮ್ಮ ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ಈ ಆರ್ಥಿಕ ಕುಸಿತದಲ್ಲಿ ದೇವರು ನಿಮ್ಮ ಸಂಬಳ ಜಾಸ್ತಿ ಮಾಡ್ತಾನೆ, ನಿಮ್ಮ ಸಾಲದಲ್ಲಿ ಬಿಡುಗಡೆ ಮಾಡ್ತಾನೆ, ನಿಮ್ಗೆ ಆಯುಷ್ಯ ಎಲ್ಲ ರೀತಿಯ ಆಶೀರ್ವಾದ ಎರಡು ಕೂಡ ಹೊಂದುತ್ತೀರಿ. ದೇವರಿಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತಾನೆ. ಇದರ ಪ್ರತಿಯೊಬ್ಬ ವೀಕ್ಷಕರಿಗೆ ನಿನ್ನ ಕೃಪೆಯನ್ನು ಕೊಡಿದವ. ಈ ರೀತಿಯ ಸಾವಿರಾರು ಶಾಸ್ತ್ರ ಯಜ್ಞ, ಈ 8 ಥರದ ಯಜ್ಞಗಳು ನಿನ್ನ ಮಕ್ಕಳು ಉದಾರವಾಗಿ ಸಮಾಜ ಮಾಡುವಂಥ ಕೃಪೆ ನಿನ್ನ ಮಕ್ಕಳಿಗೆ ಕೊಡು, ನಿನ್ನ ಜನರಿಗೆ ಕೊಡಿದವ. ಮತ್ತು ಈ ರೀತಿ ಯಜ್ಞ ನೀನು ಸ್ವೀಕಾರ ಮಾಡುವನಾಗಿದೆ. ಮತ್ತು ನೀನು ಸೊಲೊಮೋನನಾಗಿ 2 ಪುಟ ಆಶೀರ್ವಾದವನ್ನು ಎಲ್ಲ ಜನರ ವೀಕ್ಷಕರಿಗೆ ಕೊಡಬೇಕು ನಾನು ಬೇಡಿಕೊಳ್ತೇನೆ, ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್.